ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೃತೀಯ BA ರಾಜ್ಯಶಾಸ್ತ್ರದಲ್ಲಿ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳುವ. ಹೇಗೆ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು? ಮೊದಲಿಗೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಬೇಕು. ನಿಮ್ಮಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆ ಇಲ್ಲ ಅಂತಾದರೆ ನಾನು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಇದ್ದೇನೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಉತ್ತರ ಎಲ್ಲಿದೆ, ಆ ಪ್ರಶ್ನೆಯ ಉತ್ತರದಲ್ಲಿ ಯಾವ ರೀತಿಯ ಪಾಯಿಂಟ್ಸ್ಗಳಿದೆ ಎನ್ನುವಂಥದ್ದು ನಾವು ಮೊದಲಿಗೆ ಕಲಿತುಕೊಳ್ಬೇಕು. ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳುವಾಗ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೇ ನಾವು ಕಲಿತಾ ಹೋಗಬೇಕು. ಯಾಕಂದರೆ ಈ ಎಲ್ಲ ಪ್ರಶ್ನೆಗಳು ಕೂಡ ರಿಪೀಟಾಗಿ ಕೇಳುವಂತಹ ಪ್ರಶ್ನೆಗಳಾಗಿರ್ತದೆ. ಕೆಲವೊಂದು ಪ್ರಶ್ನೆಗಳನ್ನು ಅವರೇನು ಮಾಡ್ತಾರೆ, ಒಂದು ವರ್ಷ 5 ಅಂಕಕ್ಕೆ ಕೊಟ್ಟದ್ದನ್ನು 10 ಅಂಕಕ್ಕೆ ಅಥವಾ 15 ಅಂಕಕ್ಕೆ ಕೊಟ್ಟದ್ದನ್ನು 10 ಅಂಕಕ್ಕೆ, ಈ ರೀತಿ ಅಂಕಗಳಲ್ಲಿ ಬದಲಾವಣೆಗಳನ್ನು ಮಾಡ್ತಾರೆ. ಆದರೆ ಪ್ರಶ್ನೆಗಳು ಅದೇ ಇರ್ತದೆ. ಅದರಿಂದ ರಿಪೀಟಾಗಿ ಹೆಚ್ಚಾಗಿ ಅದೇ ಪ್ರಶ್ನೆಗಳನ್ನು ಅವರು ಪದೇ ಪದೇ ಕೊಡ್ತಾ ಇರೋದ್ರಿಂದ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡ್ರೆ ನಾವು ಎಲ್ಲವನ್ನು ಕೂಡ ಓದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವಾಗ ನಾವು ಅಂತಿಮ BA ರಾಜ್ಯಶಾಸ್ತ್ರ, ಭಾರತ ಸಂವಿಧಾನ ಮತ್ತು ಸರ್ಕಾರ ಅಂತ ಬಂದಾಗ ಇದರಲ್ಲಿ 5 ಅಂಕದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡ್ಕೊಳ್ಳಿ. ಹಾಗೆಯೇ 10 ಅಂಕದ ಪ್ರಶ್ನೆಗಳು ಯಾವುದಿದೆ, 15 ಅಂಕದ ಪ್ರಶ್ನೆಗಳು ಯಾವುದಿದೆ ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಇದರಲ್ಲಿ ಒಂದೊಂದನ್ನಾಗಿ ತಗೊಂಡು ನಾವು ಓದ್ತಾ ಹೋಗಬೇಕು. ಆವಾಗ ನಾವು ನಮ್ಮ ಪರೀಕ್ಷೆಯ ತಯಾರಿಯನ್ನು ಆರಂಭಿಸಿದ ರೀತಿಯಲ್ಲಿ ಆಗ್ತದೆ. ನೋಡಿ, ಇದರಲ್ಲಿ ಮೊದಲಿಗೆ ಅವರು ಕೊಟ್ಟಿದ್ದಾರೆ 10 ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋದರೆ, ಭಾರತದ ಸಂವಿಧಾನದ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಪ್ರತಿ ಬಾರಿ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆ ಇದ್ದೇ ಇರುವಂತಹ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳು. ನೀವು ಹಳೆಯ ಪ್ರಶ್ನೆ ಪತ್ರಿಕೆ 2-3 ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡ್ರೆ ಸಾಕಾಗ್ತದೆ. ಅದರಲ್ಲಿ 2-3 ವರ್ಷ ಕೂಡ ನೀವು ನೋಡಿದರೆ ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳು ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಇದು 2022ರಲ್ಲೂ ಕೂಡ ಕೇಳಿರುವಂಥ ಪ್ರಶ್ನೆ, 2023ರಲ್ಲೂ ಕೂಡ ಕೇಳಿರುವಂಥ ಪ್ರಶ್ನೆ, 2024ರ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. 2022ರಲ್ಲಿ ಅದೇ ಪ್ರಶ್ನೆಯನ್ನು 15 ಅಂಕಕ್ಕೆ ಕೇಳಿದ್ದಾರೆ. 2023ರಲ್ಲಿ ಕೂಡ 15 ಅಂಕಕ್ಕೆ ಬಂದಿದೆ. 2024ರಲ್ಲಿ ಅದನ್ನು 10 ಅಂಕಕ್ಕೆ ಕೇಳಿದ್ದಾರೆ. ಅದರಿಂದ ಈ ವರ್ಷ ನಿಮಗೆ ಅದು 15 ಅಂಕಕ್ಕೂ ಕೂಡ ಬರ್ಬೋದು, 10 ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಈ ಲಕ್ಷಣಗಳಲ್ಲಿ ನೀವು ನೋಡಿದರೆ ಇದರ ಸಂಪೂರ್ಣ ವಿವರಣೆಯನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ. ಇವತ್ತು ನಾನು ನಿಮಗೆ ಪಾಯಿಂಟ್ಸನ್ನಷ್ಟೇ ಹೇಳ್ತಾ ಹೋಗ್ತಾನೆ. ಪುಟ ಸಂಖ್ಯೆ 13ರಲ್ಲಿದೆ ನೋಡಿ. ಪುಟ ಸಂಖ್ಯೆ 13ರಲ್ಲಿ ಭಾರತ ಸಂವಿಧಾನದ ಲಕ್ಷಣ 14ನೆಯ ಪುಟದಲ್ಲಿದೆ ನೋಡಿ. 13ನೇ ಪುಟದಲ್ಲಿ ಘಟಕ 2ರಲ್ಲಿದೆ ನೋಡಿ. ಅದು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಇದರ ವಿವರಣೆಯನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ನೀವು ಪ್ಲೇಲಿಸ್ಟಲ್ಲಿ ನೋಡಿ, ಹಳೆಯ ವಿಡಿಯೋದಲ್ಲಿ ಸಂಪೂರ್ಣ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ. ಇಲ್ಲಿ ನಾವು ಪರೀಕ್ಷೆಗೆ ತಯಾರಿಯನ್ನು ಮಾಡುವಂಥದ್ದು ಪುನರಾವರ್ತನಾ ಅಭ್ಯಾಸವನ್ನು ಮಾಡೋದರಿಂದ ನಾವು ಪಾಯಿಂಟ್ಸನ್ನಷ್ಟೇ ಕಲಿತಾ ಹೋಗುವ. ಯಾರೆಲ್ಲ ಅಂತಿಮ BA ವಿದ್ಯಾರ್ಥಿಗಳಾಗಿದ್ದೀರೋ, ರಾಜ್ಯಶಾಸ್ತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ, ಈಗಲೇ ಈ ವಿಡಿಯೋವನ್ನು ನೋಡ್ತಾನೆ ಆ ಪಾಯಿಂಟ್ಸ್ಗಳನ್ನು ಕಲ್ತ್ಕೊಳ್ಳಿ. ಯಾರೆಲ್ಲ ಕಲ್ತ್ಕೊಂಡಿದ್ದೀರೋ ಅದರ ವಿವರಣೆಯನ್ನು ಸ್ವಲ್ಪ ನೋಡ್ಕೊಳ್ಳಿ. ಪಾಯಿಂಟ್ಸನ್ನು ನಾನು ನೋಡಲೇ ಇಲ್ಲ ಅಂತಂದವರು ಈ ವಿಡಿಯೋವನ್ನು ನೋಡ್ತಾ ಆ ಪಾಯಿಂಟ್ಸನ್ನು ಜೊತೆಯಾಗಿ ಹೇಳಿ ಸ್ನೇಹಿತರೆ. ಆವಾಗ ನಿಮಗೆ ಪರೀಕ್ಷೆ ತಯಾರಿ ನೋಡಿದ ತಕ್ಷಣ ನಿಮಗೆ ತಯಾರಿ ಕೂಡ ಮಾಡಿದ ರೀತಿಯಲ್ಲಿ ಆಗ್ತದೆ. ಸಂವಿಧಾನದ ಲಕ್ಷಣಗಳಲ್ಲಿ 1 ಲಿಖಿತ ಸಂವಿಧಾನ. ಒಂದೇನು ಲಿಖಿತ ಸಂವಿಧಾನ. 2 ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ. ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ. 3 ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ. 4 ಕಲ್ಯಾಣ ರಾಜ್ಯ. 5 ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ. ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ. 6 ಸಂಸದೀಯ ಕಾರ್ಯಾಂಗ ಪದ್ಧತಿ. 7 ಮೂಲಭೂತ ಹಕ್ಕುಗಳು. 8 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಮೂಲಭೂತ ಕರ್ತವ್ಯಗಳು.
10. ಭಾರತ ಸಂವಿಧಾನದಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ. ಭಾರತ ಸಂವಿಧಾನದಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿದೆ. 11. ಏಕಪೌರತ್ವ. 12. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. 13. ಜಾತ್ಯತೀತ ರಾಷ್ಟ್ರ. 14. ತುರ್ತು ಪರಿಸ್ಥಿತಿ. ಒಟ್ಟು 14 ಪಾಯಿಂಟ್ಸ್ಗಳಿದೆ. 14ನೇ ಪಾಯಿಂಟ್ ತುರ್ತು ಪರಿಸ್ಥಿತಿ. ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗುವ. ಸಂವಿಧಾನದ ಲಕ್ಷಣಗಳಲ್ಲಿ ನನ್ನ ಜೊತೆಗೆ ನೀವು ಕೂಡ ಹೇಳ್ತಾ ಹೋಗಿ. ಲಿಖಿತ ಸಂವಿಧಾನ, ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ, ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಕಲ್ಯಾಣ ರಾಜ್ಯ, ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ, ಸಂಸದೀಯ ಕಾರ್ಯಾಂಗ ಪದ್ಧತಿ, ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು. ಭಾರತ ಸಂವಿಧಾನದಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ. ಏಕಪೌರತ್ವ, ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ, ಜಾತ್ಯತೀತ ರಾಷ್ಟ್ರ, ತುರ್ತು ಪರಿಸ್ಥಿತಿ. ಇವಿಷ್ಟು ಸಂವಿಧಾನದ ಲಕ್ಷಣಗಳಲ್ಲಿ ಬಂತು. ಇನ್ನು ಬರುವಂತಹ ಒಂದು ಪ್ರಶ್ನೆ, ಭಾರತೀಯ ಸಂಯುಕ್ತವಾದದ ಇತ್ತೀಚಿನ ಪ್ರವೃತ್ತಿಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಭಾರತೀಯ ಸಂಯುಕ್ತವಾದದ ಇತ್ತೀಚಿನ ಪ್ರವೃತ್ತಿಗಳನ್ನು ವಿವರಿಸಿ. ಇದು ಯಾವ ಒಂದು ಬ್ಲಾಕಲ್ಲಿ ಬಂದಿದೆ? ಇದು ಬ್ಲಾಕ್ 1ರಿಂದಲೇ ಅವರು ಕೊಟ್ಟಿದ್ದಾರೆ. ಭಾರತದ ಸಂಯುಕ್ತ ವ್ಯವಸ್ಥೆ ಅಂತ ಇದೆ ನೋಡಿ. 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು 15 ಅಂಕಕ್ಕೆ ಕೇಳಿದ್ದಾರೆ. 2024ರ ಪ್ರಶ್ನೆಯಲ್ಲಿ ಭಾರತೀಯ ಸಂಯುಕ್ತವಾದದ ಬಗ್ಗೆ 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಅಲ್ಲಿ ಅಂಕಗಳಷ್ಟೇ ಬದಲಾವಣೆ ಆಯಿತು ನೋಡಿ. 44ನೇ ಪುಟ ಸಂಖ್ಯೆಯಲ್ಲಿದೆ. ಭಾರತ ಸಂಯುಕ್ತದ ಬಗ್ಗೆ 44ರ ಪುಟ ಸಂಖ್ಯೆಗೆ ಬನ್ನಿ. ಅದರಲ್ಲಿ ನೋಡಿ, ಭಾರತದ ಸಂಯುಕ್ತ ವ್ಯವಸ್ಥೆ ಇತ್ತೀಚಿನ ಬೆಳವಣಿಗೆ ಅಂತ ಕೇಳಿದ್ದಾರೆ. ಇತ್ತೀಚಿನ ಬೆಳವಣಿಗೆ ಅಂತ ಬಂದಾಗ ಇದರಲ್ಲಿ ಅವರು ಬೇರೆ ಬೇರೆ ವಿಷಯಗಳನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ಪಾಯಿಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನಾವು ಎಲ್ಲವನ್ನು ಕೂಡ ಜೊತೆಗೆ ಹಾಕ್ತಾ ಅದಕ್ಕೆ ಬರಿತಾ ಹೋದರೆ ಆಯಿತು. ನೀವು ಮೊದಲಿಗೆ ಅರ್ಥವನ್ನು ತಿಳ್ಕೊಳ್ಬೇಕು. ಭಾರತೀಯ ಸಂಯುಕ್ತ ಪದ್ಧತಿ ಅಂದರೆ ಏನು ಎನ್ನುವಂಥ ಅರ್ಥವನ್ನು ಮೊದಲಿಗೆ ತಿಳ್ಕೊಳ್ಬೇಕು. ನಮ್ಮ ಸಂವಿಧಾನ ರಚನಾಕಾರರು ನಮ್ಮ ಸಮಾಜದಲ್ಲಿದ್ದಂತಹ ಭಿನ್ನತೆಗಳನ್ನು ಅರ್ಥ ಮಾಡಿಕೊಂಡು, ಒಂದು ವೇಳೆ ಈ ಭಿನ್ನತೆಯಲ್ಲೂ ಅಂದರೆ ಭಾಷೆ, ಧರ್ಮ, ಸಂಸ್ಕೃತಿ, ಬುಡಕಟ್ಟು ಇತ್ಯಾದಿಗಳು ಇರುವಂತಹ ಭಿನ್ನತೆಗಳನ್ನು ಮನಗೊಂಡು ಏಕತೆಯನ್ನು ಸಾಧಿಸಬೇಕಾದರೆ ಸಂಯುಕ್ತ ವ್ಯವಸ್ಥೆ ಒಂದರ ಸಾಧನೆ ಎಂದು ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಒಂದು ಸಂಯುಕ್ತತೆ ಬೇಕು, ಸಂಯೋಜನೆ ಬೇಕು. ನಮ್ಮೊಳಗೆ ಸಂಯುಕ್ತತೆ ವ್ಯವಸ್ಥೆ ಇದ್ದರೆ ಎಲ್ಲವೂ ಕೂಡ ಮಾಡಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಸಂಯುಕ್ತ ಪದ್ಧತಿ ಸರಕಾರವು ಪ್ರಸ್ತುತ ತುಂಬ ಜನಪ್ರಿಯವಾಗಿರುವಂತಹ ಒಂದು ವ್ಯವಸ್ಥೆ ಭಾರತದ ಸಂಯುಕ್ತ ಪದ್ಧತಿ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ. ಒಕ್ಕೂಟ ಸರಕಾರ, 2 ಸದನದ ಸರಕಾರದ ವ್ಯವಸ್ಥೆ, 2 ಸ್ತರದ ಸರಕಾರ ವ್ಯವಸ್ಥೆಯನ್ನು ಅಂದರೆ ಕೇಂದ್ರದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸರಕಾರ ಇರುವುದನ್ನು ನಾವು ಕಾಣ್ಬೋದು. ಇದು ಲಿಖಿತವಾಗಿರುವಂಥದ್ದು ಮತ್ತು ಕಠಿಣವಾದಂಥ ಸಂವಿಧಾನವನ್ನು ಬಯಸುವುದರ ಜೊತೆಗೆ ಕೇಂದ್ರ ರಾಜ್ಯಗಳ ನಡುವಿನ ಅಧಿಕಾರದ ವಿಭಜನೆ, ಶ್ರೇಷ್ಠ ನ್ಯಾಯಾಲಯದ ಅಸ್ತಿತ್ವವನ್ನು ಬಯಸುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರಕಾರದ ನಡುವೆ ಸಮಾನತೆಯನ್ನು ಸಾಧಿಸುವ ಕುರಿತು ರೂಪುರೇಷೆಗಳನ್ನು ಸಂವಿಧಾನವು ಹೊಂದಿರಬೇಕಾಗಿರುತ್ತದೆ. ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಸಮನ್ವಯಗೊಳಿಸುವುದರ ಜೊತೆಗೆ ರಾಜ್ಯಗಳ ಹಕ್ಕುಗಳನ್ನು ರಕ್ಷಿಸುವ ವ್ಯವಸ್ಥೆ ಕೂಡ ಅತ್ಯಗತ್ಯವಾಗಿದೆ. ಇಲ್ಲಿ ಭಾರತ ಸಂಯುಕ್ತ ಪದ್ಧತಿಯ ಇತ್ತೀಚಿನ ಪ್ರವೃತ್ತಿ ಅಂತ ಬಂದಾಗ ನಾವು ಅವರು ಕೊಟ್ಟಿರುವಂಥ ಅನೇಕ ಪಾಯಿಂಟ್ಸ್ಗಳಿದೆ, ಅದರಲ್ಲಿ ವಿವರಣೆ ಎಲ್ಲವನ್ನು ಕೂಡ ಅದರಲ್ಲಿ ನಾವು ವಿವರಿಸ್ತಾ ಹೋಗಬೇಕು. ಭಾರತ ಸಂಯುಕ್ತ ವ್ಯವಸ್ಥೆ ಅಂತ ಬಂದಾಗ ಅಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ವಿಷಯಗಳನ್ನು ನಾವು ಕಾಣ್ತೇವೆ. ಈ ಒಂದು ಒಕ್ಕೂಟ ವ್ಯವಸ್ಥೆ 3 ಲಕ್ಷಣಗಳನ್ನು ಹೊಂದಿದೆ. ಒಂದು, ಸಂವಿಧಾನದ ಶ್ರೇಷ್ಠತೆ. 2, ನಿರ್ಧರಿತ ಕ್ಷೇತ್ರಗಳಲ್ಲಿ ಅಧಿಕಾರದ ವಿಭಜನೆ, ಒಕ್ಕೂಟ ನ್ಯಾಯಾಂಗ.
ಯಾವುದೆಲ್ಲನ್ನು ಹೊಂದಿರುವಂಥದ್ದು ಅಂದರೆ ಇಲ್ಲಿ ನಮ್ಮ ಒಂದು ಪದ್ಧತಿ ಅಥವಾ ಸಂಯುಕ್ತ ವ್ಯವಸ್ಥೆ ಅಂತ ಬಂದಾಗ ಸರಕಾರದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎನ್ನುವಂತಹ 3 ವಿಭಜನೆಯನ್ನು ನಾವು ಕಾಣ್ತೇವೆ. ಒಕ್ಕೂಟ ವ್ಯವಸ್ಥೆಯ 3 ಲಕ್ಷಣ ಅಂತ ಬಂದಾಗ ಸಂವಿಧಾನದ ಶ್ರೇಷ್ಠತೆ, ನಿರ್ಧರಿತ ಕ್ಷೇತ್ರಗಳಲ್ಲಿ ಅಧಿಕಾರದ ವಿಭಜನೆ, ಒಕ್ಕೂಟದ ನ್ಯಾಯಾಂಗ ಅಂತ ತಿಳಿಸಿದೆ. ಇನ್ನು ಸಂಯುಕ್ತ ವ್ಯವಸ್ಥೆಯ ಸ್ವರೂಪ ಅಂತ ಕೇಳಿದಾಗ ಕೆಲವೊಂದು ತತ್ವಗಳನ್ನು ಅದರಲ್ಲಿ ಕಾಣ್ತೇವೆ ನಾವು. ಸಂಯುಕ್ತ ವ್ಯವಸ್ಥೆಯ ತತ್ವ ಅಂತ ಬರೀರಿ. ಸಂಯುಕ್ತ ವ್ಯವಸ್ಥೆಯ ತತ್ವ ಅಂತ ಬಂದಾಗ 2 ಬಗೆಯ ಸರ್ಕಾರ ಇದೆ. ಒಂದು ಕೇಂದ್ರ ಸರ್ಕಾರ, ಮತ್ತೊಂದು ರಾಜ್ಯ ಸರ್ಕಾರ. ಎರಡೂ ಸರ್ಕಾರಗಳ ನಡುವೆ ಅಧಿಕಾರಿಗಳು ಸಂವಿಧಾನದ ಮೂಲಕವೇ ಹಂಚಿಕೆ ಆಗಿರುತ್ತದೆ. ಈ ಎರಡೂ ಬಗೆಯ ಸರ್ಕಾರಗಳಿಗೆ ತಮ್ಮದೇ ಆದ ಬೇರೆ ಬೇರೆ ಕ್ಷೇತ್ರಗಳು ಕೂಡ ಇದೆ. ಈ 2 ಸರ್ಕಾರಗಳು ಸ್ವಯಂ ಕಾರ್ಯನಿರ್ವಹಿಸಬೇಕು ಮತ್ತು ರಾಷ್ಟ್ರದ ನೀತಿಗಳನ್ನು ಅನುಷ್ಠಾನಗೊಳಿಸುವುದರಲ್ಲಿ ರಾಷ್ಟ್ರವು ರಾಜ್ಯಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕೊನೆಯದಾಗಿ ಈ ರಾಷ್ಟ್ರದ ಯಾವುದೇ ನಾಗರಿಕನು ಸರ್ಕಾರಗಳ ಕಾರ್ಯನಿರ್ವಹಣೆ ಹಾಗೂ ಅಧಿಕಾರದ ಬಗ್ಗೆ ತಕರಾರಿದ್ದರೆ ಅವುಗಳ ನ್ಯಾಯಾಂಗದಲ್ಲಿ ನಿರ್ಧರಿಸಬೇಕಾಗ್ತದೆ. ಇನ್ನು ಭಾರತ ಒಕ್ಕೂಟ ವ್ಯವಸ್ಥೆ ಸಂವಿಧಾನಾತ್ಮಕವಾಗಿ ನಿರ್ಧರಿಸುವಂಥ ಅಂಶ ಅಂತ ಬಂದಾಗ 1 ಲಿಖಿತ ಸಂವಿಧಾನ, 2 ಸಂವಿಧಾನ ಶ್ರೇಷ್ಠತೆ, 3 ಕಠಿಣ ಸಂವಿಧಾನ, ಅಧಿಕಾರಗಳ ಹಂಚಿಕೆ, ಸ್ವತಂತ್ರ ನ್ಯಾಯಾಂಗ, ದ್ವಿಸದನ ಶಾಸಕಾಂಗ. ಭಾರತ ಒಕ್ಕೂಟ ವ್ಯವಸ್ಥೆ ಸಂವಿಧಾನಾತ್ಮಕವಾಗಿ ನಿರ್ಧರಿಸುವ ಅಂಶಗಳಲ್ಲಿ ಬರಿತಾ ಹೋಗಿ ಪಾಯಿಂಟ್ಸ್. ಇನ್ನು ಬೇಕಾಗಿರುವಂಥ ಪಾಯಿಂಟ್, ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಬಲಿಷ್ಠತೆ ಅಥವಾ ಪ್ರಬಲತೆಯನ್ನು ಕೇಳಿದ್ದಾರೆ. ಮುಖ್ಯವಾಗಿ ಅವರು ಕೇಳಿರುವಂತಹ ಪ್ರಶ್ನೆಯದಾಗಿರುವಂಥದ್ದು ಭಾರತದ ಸಂಯುಕ್ತವಾದದ ಇತ್ತೀಚಿನ ಪ್ರವೃತ್ತಿ. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬಲಿಷ್ಠ ಮತ್ತು ಪ್ರಬಲತೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾವು ಇತ್ತೀಚಿನ ಪ್ರವೃತ್ತಿಯನ್ನು ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಬರಿತಾ ಹೋದ್ರಾಯಿತು. 1 ಏಕ ನಾಗರಿಕತ್ವ, ಬಲಯುತವಾದ ಕೇಂದ್ರ ಸರ್ಕಾರ. ಬಲಯುತವಾದ ಕೇಂದ್ರ ಸರ್ಕಾರ, ಕೇಂದ್ರ ರಾಜ್ಯಗಳಿಗೆ ಒಂದೇ ಸಂವಿಧಾನ. ಕೇಂದ್ರ ಮತ್ತು ರಾಜ್ಯಗಳಿಗೆ ಒಂದೇ ಸಂವಿಧಾನ. ರಾಜ್ಯಗಳ ಗಡಿ ಬದಲಾವಣೆಯ ಪುನಃ ಹೆಸರಿಸುವ ಹಾಗೂ ರಚಿಸುವುದು. ರಾಜ್ಯಗಳ ಗಡಿಯ ಬದಲಾವಣೆ ಪುನರ್ ಹೆಸರಿಸುವ ಹಾಗೂ ರಚಿಸುವುದು. 5 ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. 6 ತುರ್ತು ಪರಿಸ್ಥಿತಿಯ ಅಧಿಕಾರಗಳು. 7 ಅಖಿಲ ಭಾರತೀಯ ಸೇವೆಗಳು. 8 ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಅಸಮಾನ ಪ್ರಾತಿನಿಧ್ಯ. 9 ರಾಷ್ಟ್ರಪತಿಯಿಂದ ರಾಜ್ಯಪಾಲರ ನೇಮಕ. 10 ಮಹಾಲೆಕ್ಕ ತಪಾಸಿಗರು. 11 ರಾಷ್ಟ್ರಪತಿಯಿಂದ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರನ್ನು ಮತ್ತು ಚುನಾವಣೆ ಆಯೋಗವನ್ನು ನೇಮಕ ಮಾಡುವುದು. ಸರಳ ಸಂವಿಧಾನ. 13 ರಾಜ್ಯಮಂಡಳಿಯ ಮೇಲೆ ಅಧಿಕಾರ. 14 ರಾಜ್ಯದ ಕಾನೂನಿನ ಮೇಲೆ ನಿಯಂತ್ರಣ. 15 ರಾಜ್ಯಗಳ ಹಣಕಾಸಿನ ಅಭದ್ರತೆ. ಇವು ಕೇಂದ್ರ ಸರ್ಕಾರ ಬಲಿಷ್ಠತೆ ಮತ್ತು ಪ್ರಬಲತೆಯನ್ನು ಹೇಳುವಂಥದ್ದು. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಭಾರತೀಯ ಸಂಯುಕ್ತವಾದದ ಇತ್ತೀಚಿನ ಪ್ರವೃತ್ತಿಗಳ ವಿವರಣೆಯನ್ನು ಕೊಡ್ತಾ ಬರಿತಾ ಹೋಗಬೇಕು. ಇನ್ನು ಬರುವಂತಹ 10 ಅಂಕದ ಪ್ರಶ್ನೆ, ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ಇವಾಗ ನೀವು 2 ಪ್ರಶ್ನೆಯ ಉತ್ತರಗಳನ್ನು ಸರಿಯಾಗಿ ಕಲೀರಿ. ಅದರ ಪಾಯಿಂಟ್ಸ್ಗಳನ್ನು ಬಾಯಿಪಾಠ ಮಾಡಿ ಆದರೂ ಕಲೀರಿ ಅಥವಾ ಅರ್ಥ ಮಾಡಿಕೊಂಡಾದರೂ ಕಲೀರಿ. ಒಟ್ಟಾಗಿ ಈ 2 ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದರಿಂದ ಸ್ಕಿಪ್ ಮಾಡಬೇಡಿ. ಭಾರತದ ಸಂವಿಧಾನದ ಪ್ರಧಾನ ಲಕ್ಷಣಗಳು ಮತ್ತು ಭಾರತೀಯ ಸಂಯುಕ್ತವಾದದ ಇತ್ತೀಚಿನ ಪ್ರವೃತ್ತಿಯನ್ನು ವಿವರಿಸಿ ಎನ್ನುವಂಥದ್ದು, ಇದೆರಡನ್ನೂ ಓದ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳ್ಕೊಳ್ಳುವ. ಲೋಕಸಭೆಯ ಅಧಿಕಾರ ಕಾರ್ಯಗಳು, ಜಿಲ್ಲಾ ಪಂಚಾಯತಿ ಅಧಿಕಾರ ಕಾರ್ಯಗಳು, ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಪ್ರಬಂಧ, ಇದನ್ನೆಲ್ಲ ಕೂಡ ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.